ಪಲಾವ್ ಎಲೆ ಯೂಸ್ ಮಾಡಿ ಪಲಾವ್ ರೆಡಿ ಮಾಡ್ತೀನಿ. ಈಗ ಇಷ್ಟು ತರಕಾರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಮುಂದಿನ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಏನು ವೆಜಿಟೇಬಲ್ಸ್ ರೆಡಿ ಆಗ್ತಿದೆ ಅದಕ್ಕೆ ಓನ್ಲಿ 2 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ. 2 ಗ್ಲಾಸಸ್ ಆಫ್ ರೈಸ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಈಗ ರೆಡಿ ಮಾಡ್ಕೊತೀನಿ. ಅಕ್ಕಿ ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಏನು ವೆಜಿಟೇಬಲ್ ಫ್ರೈ ಆಗ್ತಿದೆ ಆ ವೆಜಿಟೇಬಲ್ಗೆ ಈ ಗ್ಲಾಸಲ್ಲಿ 2 ಗ್ಲಾಸ್ನಷ್ಟು ವಾಟರ್ ಹಾಕಬೇಕು. ನೋಡಿ, ವೆಜಿಟೇಬಲ್ ಫ್ರೈ ಆಗಿದೆಯಲ್ಲ, ಇದಕ್ಕೆ 2 ಲೋಟ ನೀರು ಹಾಕಬೇಕು. ಅದು ಚೆನ್ನಾಗಿ ನೀರು ಮರಳಿದಾಗ ತೊಳೆದಿರೋ ಅಕ್ಕಿನ ಅದರಲ್ಲೇ ಹಾಕಬೇಕು. ನೋಡಿ ಫ್ರೆಂಡ್ಸ್, ಅದು ನೀರು ಹಾಕಿದ್ದೀನಿ. ನೀರು ಕುದಿಯೋಷ್ಟೊತ್ತಿಗೆ ನಾನು ಇದರಲ್ಲಿ ಏನೇ ಒಂದು ಖಾರನ ರುಬ್ಕೊಳ್ಳಲ್ಲ. ಅದ್ರ ಬದಲು ನೋಡಿ ಡ್ರೈ ಮಸಾಲ ಏನಿರುತ್ತೆ ಅದನ್ನೇ ನಾನು ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಮೊದಲಿಗೆ ನಾನು ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಗರಂ ಮಸಾಲ ಏನಿದೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೋಡ್ತಾ ಇರ್ಬೋದು ಇದು ಪಲಾವ್ ಪುಡಿ, ಅದನ್ನು ಹಾಕ್ತೀನಿ. ನೆಕ್ಸ್ಟ್ ನೋಡಿ ಇದಿರುತ್ತಲ್ವ ಪಲಾವ್ ಎಲೆನ, ಎಲ್ಲರೂ ಪಲಾವ್ ಎಲೆ ಅದು ಮೊಗ್ಗು ಅದೇನೇನೋ ಹಾಕ್ತಾರೆ. ನಾನು ಹಾಗೆ ಮಾಡ್ಕೊಳ್ಳಲ್ಲ. ನಾನು ಈ ಥರ ಲಿಟ್ಲ್ ಪೌಡರ್ ಥರ ಮಾಡ್ಕೊಂಡಿರ್ತೀನಿ ತರಿಯಾಗಿ. ಅದನ್ನೇ ನಾನು ನೋಡಿ ಈಗ ಇಷ್ಟು ತೊಗೊಂಡು ಇದರಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ನೀವು ಅಷ್ಟೇ ಆದಷ್ಟು ಅದು ಪಲಾವ್ ಮಸಾಲ ಒಂದು ಮಿಕ್ಸ್ ಅಂತ ಕೊಡ್ತಾರಲ್ಲ, ಪಲಾವ್ ಎಲೆ ಆಮೇಲೆ ಸ್ಟಾರ್ ಥರ ಇರುತ್ತಲ್ಲ ಅದು, ಅವನ್ನೆಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡು ಹಾಕಿ ನೋಡಿ. ಅದ್ರ ಫ್ಲೇವರೇ ಬೇರೆ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇಷ್ಟು ಹಾಕಿದ್ದೀನಿ. ಈಗ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ಫ್ರೆಂಡ್ಸ್. ಅಕ್ಕಿ ಎಲ್ಲ ಹಾಕಿ ರೆಡಿಯಾಗಿದೆ. ಈಗ ಪಲಾವ್ ಆಗೋದೊಂದೇ ಬಾಕಿ. ನೋಡಿ ಫ್ರೆಂಡ್ಸ್, ಪಲಾವ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಫ್ಲೇವರು.